ಬಿಜೆಪಿಯಿಂದ 6 ವರ್ಷಗಳವರೆಗೆ ಉಚ್ಚಾಟನೆಗೊಳಗಾಗಿರುವಂತಹ ಯತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಕುಟುಂಬ ನನ್ನನ್ನ ಉಚ್ಚಾಟನೆ ಮಾಡಿದೆ ಅಂತ ಹೇಳಿದ್ದಾರೆ. ಇಂದಿನಿಂದ ಪಂಚಶನಿಯಿಂದ ಮುಕ್ತನಾಗಿದ್ದೀನಿ. ಸುವರ್ಣ ನ್ಯೂಸ್ಗೆ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಗೌರವಯುತವಾಗಿ ಬಿಜೆಪಿಗೆ ವಾಪಸ್ ಆಗ್ತೀನಿ. ಈ ಹಿಂದೆ ಅಮಿತ್ ಶಾ ಗೌರವಯುತವಾಗಿ ಕರೆದುಕೊಂಡಿದ್ರು. ಯುಗಾದಿಯಿಂದ ಯಡಿಯೂರಪ್ಪ ಅಂತ್ಯ ಆರಂಭ ಆಗತ್ತೆ ಅಂತ ಹೇಳಿದ್ದಾರೆ. ನನಗೆ ಬಿಜೆಪಿ ಸಿದ್ಧಾಂತದ ಮೇಲೆ ನಂಬಿಕೆ ಇದೆ. ಬೇರೆ ಪಕ್ಷ ಕಟ್ಟುವಂತಹ ಉದ್ದೇಶ ನನಗೆ ಇಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಮಾತಾಡಿಸ್ತೀನಿ ಸರ್. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಿ. ಇದು ಇವತ್ತು ಮಾರ್ಚ್ 29 ಶನಿಯ ಒಂದು ಪಥ ಬದಲಾವಣೆ ಆಗ್ತಾ ಇದೆ. ಏನು ಕೆಲವೊಂದು ರಾಶಿಗಳಿಗೆ ಈ ಒಂದು ಪಥ ಬದಲಾವಣೆಯಿಂದ ಭವಿಷ್ಯ ಚೇಂಜ್ ಆಗುವಂಥದ್ದು. 2.5 ವರ್ಷಕ್ಕೊಮ್ಮೆ ಶನಿ ತನ್ನ ಪಥ ಬದಲಾವಣೆ ಮಾಡ್ತಾನೆ. ಇವತ್ತು ಭಾಳ ಮಹತ್ವದ ದಿನ. ನನ್ನ ರಾಶಿಯ ಪ್ರಕಾರ ಪಂಚಮ ಶನಿ ಇತ್ತು. ಇವತ್ತಿನಿಂದ ನಾನು ಮುಕ್ತ ಆಗ್ತದೆ. ನಾಳೆ ನಮ್ಮ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಪ್ರಾರಂಭ ಆಗ್ತದೆ. ವರ್ಷದಿಂದ ಹೊಸ ಯುಗ ಪ್ರಾರಂಭ ಆಗ್ತದೆ. ಹೊಸ ಯುಗದಿಂದ ನನ್ನ ಭವಿಷ್ಯ ಹೊಸದಾಗಿ ಮಾತ್ರ ಪ್ರಾರಂಭ ಆಗ್ತದೆ. ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಉಚ್ಚಾಟನೆ ಯಡಿಯೂರಪ್ಪ ಅವನು ಕುಟುಂಬ ಮಾಡಿರ್ಬೋದು. ಕರ್ನಾಟಕದ ಜನ ಅವರ ಹೃದಯದಲ್ಲಿ ನಾನು ಇಟ್ಟುಕೊಂಡಿದ್ದಾರೆ. ಕರ್ನಾಟಕ ಜನ ಉಚ್ಚಾಟನೆ ಮಾಡಿಲ್ಲ. ಮೂಲ BJP ಉಚ್ಚಾಟನೆ ಮಾಡಿಲ್ಲ. ಈ ಯಡಿಯೂರಪ್ಪನ ಕುಟುಂಬದ ಕೈಯಲ್ಲಿ ಏನು BJP ಸಿಕ್ಕಿದೆ ಅದರಿಂದ ಮುಕ್ತ ಮಾಡೋ ಹೋರಾಟ ಇದೆ. ಪಾಂಡವರಿಗೊಮ್ಮೆ ಯಶಸ್ಸು ಸಿಗಲಿಲ್ಲ. ಇವತ್ತು ಕೌರವರ ಒಂದು ದಂಡ ಏನದು ಯಡಿಯೂರಪ್ಪಂದು. ನಾಳೆಯಿಂದ ಯುಗಾದಿ ಹೊಸ ವರ್ಷದಿಂದ ಅವರ ಅಂತ್ಯವನ್ನು ಪ್ರಾರಂಭ ಮಾಡ್ತೀವಿ. ವಾಪಸ್ ನೀವು BJPಗೆ ಬರ್ತೀರಿ ಅನ್ನುವಂಥ ನಂಬಿಕೆ ಇದೆಯಾ? 100ಕ್ಕೆ 100 BJPಗೆ ಗೌರವಯುತವಾಗಿ ಬರ್ತೀನಿ. ನನ್ನ ವಿನಂತಿ ಮಾಡಿ ಕರ್ಕೊಂತ ಕಾಲ ಬರ್ತದೆ. ಹಿಂದೂ ಹಾಗೆ ಕರ್ಕೊಂಡಿದ್ದಾರೆ. ನಾನೇನು ಯಾರ್ದು ಕೈಕಾಲು ಹಿಡಿದು ಎಂದೂ BJP ವಾಪಸ್ ಬಂದಿಲ್ಲ. ಅವರೇ ಗೌರವಯುತವಾಗಿ ಅಮಿತ್ ಶಾ ಅವರೇ ಕರೆದು ದಿಲ್ಲಿಯಲ್ಲಿ ಅವಾಗ ಕರ್ಕೊಂಡ್ರು. ಮತ್ತು ಅಷ್ಟೇ ಗೌರವದಿಂದ ಮೋದಿಯವರು ನನಗೆ ಕರೆದು BJPಗೆ ತಗೋತಾರೆ. ಅಂಥದ್ದೇನಾದರೂ ಸುಳಿವು ಸಿಕ್ಕಿದೆಯಾ ನಿಮಗೆ? ಆ ಸುಳಿವಿಲ್ರಿ. ದೇವರಿದ್ದಾನೆ, ಶನಿ ಮಹಾತ್ಮ ಇದ್ದಾನೆ. ಇವತ್ತು ಶನಿ ಎಲ್ಲ ಪೀಡೆ ನಮ್ಮದು ಹೋಗೈತಂದರೆ ಅದ್ರ ಜೊತೆಗೆ ಎಲ್ಲ ಯಡಿಯೂರಪ್ಪನ ಅಂಥವ್ರದ್ದು ಎಲ್ಲರದ್ದು ನಾಶ ಆಗ್ತದೆ. ಹೊಸ ಯುಗ ಪ್ರಾರಂಭ ಆಗ್ತದೆ. ಅಂಥದ್ದೇನಾದರೂ ಅಂದರೆ ನೀವು ಏನು ಉಚ್ಚಾಟನೆ ಆದಂತಹ ಸಂದರ್ಭದಲ್ಲಿ ಬೇರೆ ಪಕ್ಷ ಕಟ್ಟಬೇಕು ಅನ್ನುವಂಥದ್ದೇನಾದರೂ ನಿರ್ಧಾರಕ್ಕೆ ಬಂದಿದ್ರಾ? ಇಲ್ಲ, ನಾ ಎಂದೂ ಬೇರೆ ಪಕ್ಷ ಕಟ್ಟುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ BJPಯ ಸಿದ್ಧಾಂತಗಳಲ್ಲೇ ನಾವು ವಿಶ್ವಾಸ ಹೊಂದಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಈ ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಸಿಕ್ಕು BJP ಹಾಳಾಗಿದೆ. ಇದೇ ಉತ್ತರ ಪ್ರದೇಶದಲ್ಲಿ ಎಷ್ಟು ಯೋಗಿಯವರು ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಫಡ್ನೀಸ್ ಇದ್ದಾರೆ, ಆಸಾಮದಲ್ಲಿ ಹೇಮಂತ್ ಬಿಸ್ವಾಸ್ ಇದ್ದಾರೆ. ಈ ಎಲ್ಲ ನೋಡಿದ್ರೆ ಅವರೆಲ್ಲ ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ನಿಂತರು. ಇವರು ಇಲ್ಲ. ಇವರು ಬರೀ ಕುಟುಂಬ ಲೂಟಿ ಮಾಡೋದು ಬಿಟ್ಟರೆ ಇವರು ಹಿಂದುತ್ವನೂ ಇಲ್ಲ. ವೀರಶೈವ ಲಿಂಗಾಯತ ಅನ್ನುವಂಥದ್ದೊಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಇವರು ವೀರಶೈವ ಲಿಂಗಾಯತರೂ ಅಲ್ಲ. ಆ ವೀರಶೈವ ಲಿಂಗಾಯತ ಕಮ್ಯುನಿಟಿ ಒಳಗೂ ಇಲ್ಲ. ಆದ್ರೆ ದುರ್ದೈವ ಅಂದರೆ ನಾನು ವೀರಶೈವ ಲಿಂಗಾಯತ ಇದನ್ನು ಅಂತೇಳಿ ಒಂದು 4-5 ಸ್ವಾಮಿಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅವರಿಟ್ಟು ಇವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅವರು 5-10 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಅವರು ಯಡಿಯೂರಪ್ಪ ನಮ್ಮ ಸಮಾಜದ ಲೀಡರು, ಅವನಿಗೇನಾದರೂ ಆದರೆ ಇಡೀ ಲಿಂಗಾಯತ ಸಮಾಜ ವಿರುದ್ಧ ಬೀಳ್ತದೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಈ ಸ್ಟೇಟ್ಮೆಂಟ್ನಿಂದ ಯಾರೂ ಅನ್ಬೋದಿಲ್ಲ. ಗೊತ್ತಾಗಿದೆ ಜನರಿಗೆ. ಇವ್ರಿಗೆ ಒಳಗೋಗಿ ದಕ್ಷಿಣ ಕೊಟ್ಟುಕೊಳ್ಳೆ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ಅಂಥ ಸ್ವಾಮಿಗಳನ್ನ ಯಾರು ನಂಬೋದಿಲ್ಲ ಇನ್ಮೇಲೆ. ನಿಮ್ಮ ಉಚ್ಚಾಟನೆ ಸಂದರ್ಭದಲ್ಲಿ ಅಂದರೆ ಒಂದಷ್ಟು ಮೀಟಿಂಗ್ಗಳು ಕೂಡ ಅದು ಯಾರು ರಮೇಶ್ ಜಾರಕಿಹೊಳಿ ಇಲ್ಲ, ಎಲ್ಲರೂ ನೋಡ್ರಿ, ನಮ್ಮದು ಟೀಮ್ ಇದೆ. ಇದು ಸಣ್ಣ ಟೀಮ್ ಇಲ್ಲ, ಇದು ಭಾಳ ದೊಡ್ಡ ಟೀಮ್ ಇದೆ. ಎಲ್ಲ MLAಗಳು ಫೋನ್ ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಅನ್ಯಾಯ ಮಾಡಿದ್ರು. BJPಯವರು ಭಾಳ ದೊಡ್ಡ ಮೋಸ ಮಾಡಿದ್ರೆ ರಾಜ್ಯದ ಜನರಿಗೆ. ಒಂದು ಹಿಂದುತ್ವವನ್ನು ಹಾಳು ಮಾಡುವಂಥ ಕೆಲಸ ಯಡಿಯೂರಪ್ಪ ಮಾಡಿದ್ದಾನೆ. ನಾನು ಹೊರಗೆ ಹಾಕಿದ್ರ ಮಕ್ಕಳು ಖುಷಿ ಪಟ್ಟಿರ್ಬೋದು, ವಿಜೃಂಭಿಸಿರ್ಬೋದು, ಬಿಜಾಪುರದಲ್ಲಿ ಪಟಾಕ್ಷಿ ಹಾರಿಸಿರ್ಬೋದು. ಅದೇ ಪಟಾಕ್ಷಿ ಕೆಲವೊಂದು ದಿವಸದಲ್ಲಿ ನಮ್ಮ ಕಾರ್ಯಕರ್ತ ಹಾರಿಸ್ತಾರೆ ಯಡಿಯೂರಪ್ಪನ ಉಚ್ಚಾಟನೆ ನಂತರ. ರಮೇಶ್ ಜಾರಕಿಹೊಳಿ ಅವರು ಒಬ್ಬರೇ ನಿಮ್ಮ ಪರವಾಗಿ ಧ್ವನಿ ಎತ್ತಿರುವಂಥದ್ದು. ಯಾರು ರಮೇಶ್ ಜಾರಕಿಹೊಳಿ ಎಲ್ಲರೂ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮುಂದಿರ್ಬೋದು. ಅಲ್ಲಿ ನಮ್ಮ ಸಿದ್ದೇಶ್ವರವರು, ಅರೇ GM ಸಿದ್ದೇಶ್ವರ ಅವ್ರ ತಂದೆಯವ್ರಿಗೆ GM ಮಲ್ಲಿಕಾರ್ಜುನಪ್ಪ ಅಂತಿದ್ರು. ಈ ಯಡಿಯೂರಪ್ಪಗೆ ಮೊದಲು ಪೆಟ್ರೋಲಿಗೆ ರೊಕ್ಕ ಕೊಟ್ಟು ಇಡೀ ಕರ್ನಾಟಕ ಸೃಷ್ಟಿಸಲಿಕ್ಕೆ ಕಾರಣ. ಅಂಥವ್ರಿಗೆ ಮೋಸ ಮಾಡ್ದ. ಇಡೀ ಕಲ್ಯಾಣ ಕರ್ನಾಟಕ ಸಂಪೂರ್ಣ BJP ಹೋಗಿಬಿಡ್ತು. ದಾವಣಗೆರೆಯಲ್ಲಿ ಅವನ ಶಿಷ್ಯರು ಸೋಲಿಸಿದ್ರು, ಬೀದರ್ದಲ್ಲಿ ಸೋಲಿಸಿದ್ರು, ಕಲಬುರಗಿಯಲ್ಲಿ ಸೋಲಿಸಿದ್ರು. ಯಾರು? ಯಡಿಯೂರಪ್ಪನ ಶಿಷ್ಯರೇ. ಅಲ್ಲಿ ಚಾಮರಾಜನಗರದಲ್ಲಿ ಸೋಲಿಸಿದ್ರು. ತುಮಕೂರದಲ್ಲಿ ಸೋಮಣ್ಣನ ಸೋಲಿಸ್ಲಿಕ್ಕೆ ಹಣ ಕೊಟ್ಟು ಕಳಿಸಿದ್ರು ಮಾಧುಸ್ವಾಮಿ ಮುಖಾಂತರ. ಇಂಥ ಕೆಟ್ಟ ಕೆಲಸ ಮಾಡೋವಂಥ ಮನುಷ್ಯ ಈಗ ನನ್ನ ಬಗ್ಗೆ ಏನೋ ಹೇಳಿರ್ಬೋದು ಮೇಲಿನವ್ರಿಗೆ.
ಅದರ ಅರ್ಥ ಅವ್ರಿಗೆ ಗುರುತಾಗ್ತದೆ. ಇವತ್ತು ಜನಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ. ವೋಟ್ ಹಾಕಿದಾಗೇ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆ, ವೋಟ್ ಹಾಕಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಥ್ಯಾಂಕ್ ಯು. ಮತ್ತೆ ಹಾಗಿದ್ರೆ ಬಿಜೆಪಿಗೆ ವಾಪಸ್ ಬರ್ತೀರಿ? 100% ನೋಡ್ತಾರೆ. ಈಗೇನು ಯಾರು ಕೆಲವೊಂದು ಕಳ್ಳರು ನಾನು ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ನಾ BJPಗೆ ಬರ್ತೀನಿ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಇದು ಯತ್ನಾಳ್ ಅವರ ಮಾತು. ನಾನು ವಾಪಸ್ ಬಿಜೆಪಿಗೆ ಬಂದೇ ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.